ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತೀಯ ಭೌಗೋಳಿಕ ಲಕ್ಷಣಗಳಲ್ಲಿ ಎರಡನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳ ಬಗ್ಗೆ ಪ್ರಸ್ತುತ ಅವಧಿಯಲ್ಲಿ ನಾವು ಅಧ್ಯಯಿಸುವ. ಟುಡೇ ನಾವು ಆರ್ ಡಿಸ್ಕಸಿಂಗ್ ದಿ another important the geographical features of the India. Which one? ಅದು ಯಾವುದಪ್ಪ ಅಂತಂದರೆ ಉತ್ತರದ ನದಿ ಬಯಲು ಪ್ರದೇಶ ಅಂತ ಹೇಳಿ, ದ ನಾರ್ಥನ್ ದ fertile the plain ಅಂತ ಹೇಳಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಹಾರ್ಟ್ ಪಾರ್ಟ್ ಆಫ್ ದಿ ಇಂಡಿಯಾ ಅಂತ ಹೇಳಿ. ಇದೊಂದು ಭಾರತದ ಒಂದು ಹೃದಯ ಭಾಗ. ಹಾಗಾಗಿ ಯಾಕಿದೆ ಭಾರತದ ಹೃದಯ ಭಾಗಪ್ಪ ಅಂತಂದರೆ ಇಲ್ಲಿ ಸುಮಾರು 12 ತಿಂಗಳು ತುಂಬಿ ಹರಿತಕ್ಕಂತಹ ನದಿಗಳು ಇರುವುದರಿಂದ ಆ 12 ತಿಂಗಳು ತುಂಬಿ ಹರಿತಕ್ಕಂಥ ನದಿಗಳ ಒಂದು ಮೆಕ್ಕಲು ಮಣ್ಣಿನ ಮೂಲಕವಾಗಿ ಹರಿದು ಬಂದಿರತಕ್ಕಂತಹ ಭೂಮಿ ಫಲವತ್ತಾಗಿರೋ ಜೊತೆಗೇನೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂತಹ ಒಂದು ಭೂಮಿಯಾಗಿರೋದು ಕಾರಣಕ್ಕಾಗೇ ಅಲ್ಲಿ ಜನ ಬಹಳ ಅತ್ಯುನ್ನತ ಭರಿತವಾಗಿರ್ತಕ್ಕಂಥ ಆರ್ಥಿಕ ಪ್ರಬಲತೆಯನ್ನು ಹೊಂದಿರತಕ್ಕಂತಹ ಜನಗಳಾಗಿ ಹೊರಹೊಮ್ಮುವುದು ಇದು ಸಹಜವಾಗಿದೆ. ಹಾಗಾಗಿ ಇಲ್ಲಿ ನಾವು the 40% people, the 40% of the people now they are living to the as a placement of the northern the fertile plain because of its a water supply and the fertilizer land. It is utilized to the as the biggest the richest the greatest of the economically the backbone of the India. ಇಲ್ಲಿ ಇದು ಉತ್ತರದ ನದಿ ಬಯಲು ಪ್ರದೇಶ ಸುಮಾರು 40% ಜನ ಅಲ್ಲಿ ವಾಸವಾಗಲಿಕ್ಕೆ ಏನು ಕಾರಣಪ್ಪ ಅಂತಂದ್ರೆ ನೀರಿನ ಸೌಕರ್ಯ ಐತೆ, ಜೊತೆಗಾಗಿ ಏನಪ್ಪ ಅಂತಂದ್ರೆ ಆ ನೀರಿನ ಸೌಕರ್ಯಗಳ ಜೊತೆಗೆ ಫಲವತ್ತಾಗಿರ್ತಕ್ಕಂಥ ಭೂಮಿಗಳ ಒಂದು ಉತ್ಪಾದನಾ ಮಟ್ಟಕ್ಕೆ ಅನುಗುಣವಾಗಿ ಬೆಳೆಗಳಿಗಾಗಲಿ ಕೈಗಾರಿಕರಣಕ್ಕಾಗಲಿ ವ್ಯಾಪಾರ ವಾಣಿಜ್ಯಕ್ಕಾಗಲಿ ಒಂದು ವ್ಯವಸ್ಥಾಬದ್ಧವಾಗಿರ್ತಕ್ಕಂಥ ಆಕಾಂಕ್ಷೆ ಇರೋ ಕಾರಣಕ್ಕಾಗಲೇ ಈ ಪ್ರದೇಶ ನಿಜವಾಗಿ ಏನಪ್ಪ ಅಂತಂದರೆ ಒಂದು ಭಾರತದ ಹೃದಯ ಭಾಗ ಅಂತ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ವಿಶೇಷತೆ ಏನಿದೆ, ಇಲ್ಲಿ ಏನಪ್ಪ ಅಂತಂದರೆ ಭಾರತದ ಒಂದು ರಾಜಕೀಯ ಸಾಂಸ್ಕೃತಿಕ ಜೀವನದ ಮೇಲೆ ಮಹತ್ವಭರಿತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಇಟ್ ಇಸ್ ಇಂಪ್ಯಾಕ್ಟ್ ಆನ್ ದಿ ಇಂಡಿಯನ್ ಪೊಲಿಟಿಕಲಿ ಆ್ಯಂಡ್ ದ ಕಲ್ಚರಲ್ ಲೈಫ್ ಆಫ್ ದಿ ಜಾಗ್ರಫಿಕಲ್ ಫೀಚರ್ಸ್ ಅಂತ. ಈ ಒಂದು ಭೌಗೋಳಿಕ ಲಕ್ಷಣ ಭಾರತೀಯ ರಾಜಕೀಯ ಸಾಂಸ್ಕೃತಿಕ ಜೀವನದ ಮೇಲೆ ಒಂದು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಅಂತ. ಏನು ಇದು ಹಿಮಾಲಯದ ತಪ್ಪಲು ಪ್ರದೇಶದಿಂದ ಪೂರ್ವದಲ್ಲಿ ಬಂಗಾಲವನ್ನು, ಪಶ್ಚಿಮದಲ್ಲಿ ಏನಪ್ಪ ಅಂತಂದರೆ ಪಂಜಾಬ್ ಪ್ರಾಂತ್ಯದವರೆಗೂ ಹಬ್ಬಿರ್ತಕ್ಕಂಥ ಒಂದು ವಿಶಾಲವಾದ ಭೂ ಪ್ರದೇಶವೇ ಯಾವುದಪ್ಪ ಅಂತಂದರೆ ಉತ್ತರದ ಬಯಲು ಪ್ರದೇಶ ಅಂತ ಹೇಳಿ. ಇನ್ನು ಸಹಜವಾಗಿ ಇಲ್ಲಿರ್ತಕ್ಕಂಥ ಪ್ರಮುಖ ನದಿಗಳು ಯಾವುವು? ವಿಚ್ ಆರ್ ದ ಇಂಪಾರ್ಟೆಂಟ್ ದ ರಿವರ್ ದ ಗ್ರೇವಿಂಗ್ ಆನ್ ದಿ ನಾರ್ತನ್ fertile ಪ್ಲಾನ್ ಅಂತ ಹೇಳಿ. ಉತ್ತರ ಭಾರತದ ಪ್ರಮುಖ ನದಿಗಳ ಹೆಸರು ಸರಿ ಅಂತ ಕೇಳ್ತಾರೆ. ಅದರ ವಿಶೇಷವಾಗಿ ಏನಪ್ಪ ಅಂತಂದರೆ ಸಪ್ತ ಸಿಂಧು ನದಿಗಳೆಂದರೆ ಯಾವುವು? ಸಪ್ತ ಸಿಂಧು ನದಿಗಳೆಂದರೆ ಯಾವುವು? ಆ ಸಪ್ತ ಸಿಂಧು ಅಂದರೆ ಇಟ್ ಮೀನ್ಸ್ ಏನಪ್ಪ ಅಂದರೆ 7 ನದಿಗಳು. ನೆನಪಿಟ್ಟುಕೊಳ್ಳಿ, ಅವುಗಳು ಝೇಲಂ ಅಂಥೇಳಿ, ಜಿನಾಬ್ ಅಂಥೇಳಿ, ರಾವಿ ಅಂಥೇಳಿ, ಬಿಯಾಸ್ ಅಂಥೇಳಿ, ಸಿಂಧು, ಸರಸ್ವತಿ, ಆಮೇಲೆ ಸತ್ಲಜ್. ನೆನಪಿಟ್ಟುಕೊಳ್ಳಿ, ಸಪ್ತ ಸಿಂಧು ನದಿಗಳ ಹೆಸರಿಸರಿ. ಮೆನ್ಷನ್ ದಿ ಇಂಪಾರ್ಟೆಂಟ್ ದ ರಿವರ್ ಆನ್ ದ ನಾರ್ತನ್ ಟೈಪ್ ಅಂತ ಹೇಳ್ತಾರೆ. ಅದು ಯಾವುದಪ್ಪ ಅಂತಂದರೆ ಝೇಲಂ, ಚಿನಾಬ್, ರಾವಿ, ಬಿಯಾಸ್, ಸಿಂಧು, ಸರಸ್ವತಿ ಆ್ಯಂಡ್ ಸತ್ಲಜ್ ಅಂತ ಹೇಳಿ. 7 ನದಿಗಳ ಪ್ರಮುಖ ಸ್ಥಾನಗಳು ಸಹಿತ ಈ ಪ್ರದೇಶದಲ್ಲಿ ಇರುವ ಕಾರಣಕ್ಕಾಗಿಯೇ ಅವುಗಳು ತಂದು ಬಿಟ್ಟಿರ್ತಕ್ಕಂತಹ ಮೆಕ್ಕಲವನ್ನು ಕೃಷಿಗೆ ಯೋಗ್ಯವಾಗಿದ್ದ ಕಾರಣಕ್ಕಾಗೇ ಭಾರತ ಭೂಮಿ ಇತಿಹಾಸದಲ್ಲಿ ಇದೊಂದು ಬಹುದೊಡ್ಡವಾಗಿರ್ತಕ್ಕಂಥ ಫಲವತ್ತಾದ ತಾಣ ಎನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ. ಹೌದಾ? ಇನ್ನು ಈ ಪ್ರದೇಶದಲ್ಲಿ ಒಂದು ರಾಜಕೀಯವಾಗಿರ್ತಕ್ಕಂಥದ್ದು, ಆರ್ಥಿಕವಾಗಿರ್ತಕ್ಕಂಥದ್ದು, ಸಾಂಸ್ಕೃತಿಕವಾಗಿರ್ತಕ್ಕಂಥ ಪ್ರಮುಖ ಕೇಂದ್ರವಾಗಿದ್ದ ಕಾರಣಕ್ಕಾಗೇ ಇದು ವಿದೇಶಿಯರ ದಾಳಿಗೆ those who are taken the conquest on the more attraction the placement of the India, that is the place of the northern the fertile plain ಅಂತ ಹೇಳಿ. ಯಾವ ಭಾರತೀಯ ಪ್ರದೇಶಗಳ ವೈಭವ ಅದಾವ, ಶ್ರೀಮಂತಿಕೆಯನ್ನದಾವ, ಆರ್ಥಿಕವಾಗಿ ಬಲವನ್ನು ಹೊಂದಿದಾವಲ್ಲ, ಆ ಪ್ರದೇಶಗಳ ಮೇಲೆ ಪಾಶ್ಚಾತ್ಯ ಏನಪ್ಪ ಅಂತಂದ್ರೆ ದಾಳಿ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕವಾಗಿರ್ತಕ್ಕಂತಹ ಒಂದು ಕೇಂದ್ರ ಆಗಿದ್ದ ಕಾರಣಕ್ಕಾಗಲೇ ಪಾಶ್ಚಾತ್ಯ ವಿದೇಶಗಳ ದಾಳಿಗೂ ಸಹಿತ ಇದು ಏನಪ್ಪ ಅಂತಂದರೆ ಕಾರಣೀಕೃತವಾಗಲಿಕ್ಕೆ ಸಾಧ್ಯವಾಗಿತ್ತು. ಹೌದಾ? ಹಾಗಾಗಿ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿರ್ತಕ್ಕಂತಹ ಪ್ರಮುಖ ಆಳ್ವಿಕೆ ಮಾಡತಕ್ಕಂಥ ರಾಜಮನೆತನಗಳು,
ವಿಚ್ ಆರ್ ದ ರೂಲಿಂಗ್ ಆನ್ ದ ನಾರ್ತನ್ ದ ಬೆಡ್ಲಾಕ್ ಬ್ಯಾನ್ ಆನ್ ದಿ ಇಂಡಿಯಾ. ಅದು ಯಾವುದಪ್ಪ ಅಂದರೆ ಉತ್ತರ ಭಾರತದ ಈ ಪ್ರದೇಶಗಳ ಆಳ್ವಿಕೆ ಮಾಡತಕ್ಕಂಥ ಬಹುದೊಡ್ಡ ಸಾಮ್ರಾಜ್ಯಗಳು. ಎಸ್ ದ ಬಿಗ್ಗೆಸ್ಟ್ ಎಂಪೈರ್ ದ ರೂಲಿಂಗ್ ಆನ್ ದಿಸ್ ಪ್ಲೇಸ್. ಅದು ಯಾವುದಪ್ಪ ಅಂತಂದರೆ ಮಗಧ ಅಂಥೇಳಿ, ಹೌದಾ, ನಂದರು ಅಂಥೇಳಿ, ಆಮೇಲೆ ಮೌರ್ಯರು ಅಂಥೇಳಿ, ಗುಪ್ತರು ಅಂಥೇಳಿ. ಭಾರತ ಇತಿಹಾಸಕ್ಕೆ ಏನಪ್ಪ ಅಂದರೆ ಸುವರ್ಣ ಯುಗದಿಂದ ಗುರುತಿಸಿಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಮನೆತನ. ಅದು ಯಾವುದಪ್ಪ ಅಂದರೆ ಗುಪ್ತ ಮನೆತನ. ಇನ್ನು ಪ್ರಾಚೀನ ಭಾರತದ ಮೊಟ್ಟ ಮೊದಲ ಮನೆತನವಾಗಿ ಹೊರಹೊಮ್ಮಿರತಕ್ಕಂಥ ಮೌರ್ಯ ಸಾಮ್ರಾಜ್ಯದ ಉಗಮವೂ ಸಹಿತ ಯಾವ ಪ್ರದೇಶದಲ್ಲಿ ಆಗಿದೆಪ್ಪ ಅಂತಂದರೆ ಈ ಭಾಗದಲ್ಲಿ. ಹಾಗಾಗಿ ಮಗಧವಾಗಲಿ, ನಂದ ಆಗಲಿ, ಮೌರ್ಯರಾಗಲಿ, ಗುಪ್ತರಾಗಲಿ, ವರ್ಧನ ಡೈನಸ್ಟಿ, ಉತ್ತರ ಭಾರತದ ಬಹುದೊಡ್ಡ ಒಂದು ಆಳ್ವಿಕೆ ಅರಸೊತ್ತಿಗೆ ಹೆಸರಾಗಿರ್ತಕ್ಕಂಥ ಈ ವರ್ಧನ ಮನೆತನದಲ್ಲಿ ಹರ್ಷವರ್ಧನ ಅಂತೇಳಿ, ಪ್ರಭಾಕರ ವರ್ಧನ ಅಂತ ಅನೇಕ ಮಹಾನ್ ಆಳಸರ ಆಳ್ವಿಕೆ ಕಾಲಾವಧಿಯಲ್ಲಿ ಇಡೀ ಉತ್ತರ ಭಾರತದ ಒಡೆತನವನ್ನು ತಮ್ಮದಾಗಿಸಿಕೊಂಡು ಒಂದು ಭರತ ಭೂಮಿಗೆ ವೈಭವದ ಸಾಮ್ರಾಜ್ಯಗಳ ನಿರ್ಮಾಣ ಮಾಡಲಿಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಅರಸು ಮನೆತನಗಳು ಕೂಡ ಇಲ್ಲಾಗಿವೆ. ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ ದೆಹಲಿ ಸುಲ್ತಾನ ಅಂತ ಹೇಳಿ, ಈ ದೆಹಲಿ ಸುಲ್ತಾನ ಮನೆತನದಲ್ಲಿ 5 ಮನೆತನ ಆಳ್ವಿಕೆ ಮಾಡಿದವ. ಗುಲಾಮ ಮನೆತನ ಅಂಥೇಳಿ, ಹೌದಾ, ಖಿಲ್ಜಿ ಮನೆತನ ಅಂಥೇಳಿ, ತುಘಲಕ ಮನೆತನ ಅಂಥೇಳಿ, ಲೋಧಿ ಮನೆತನ ಅಂಥೇಳಿ, ಸೈಯದ್ ಮನೆತನ ಅಂಥೇಳಿ. ಈ 5 ಮನೆತನಗಳು ಸುಮಾರು ಅರ್ಧ ದಶಕದವರೆಗೆ ಉತ್ತರ ಭಾರತದ ಬಹುದೊಡ್ಡ ರಾಜ್ಯ ಮನೆತನಗಳ ಆಳ್ವಿಕೆ ಮಾಡತಕ್ಕಂಥವುಗಳಲ್ಲಿ ದೆಹಲಿ ಸುಲ್ತಾನ್ ಆಳ್ವಿಕೆ ಕೂಡ ಒಂದು ಸೇರಿದೆ. ಇವೆಲ್ಲಕ್ಕಿಂತ ಮಿಗಿಲಾಗೇನೇನು ಅಂತಂದರೆ ಭಾರತ ಭೂಮಿ ಇತಿಹಾಸದಲ್ಲಿ ಮೊಘಲರ ಆಳ್ವಿಕೆ, ದ ಮೊಘಲ್ ಎಂಪೈರ್ ಇಂಡಿಯಾ, ಅವರು ಕೂಡ ಚೂಸನ್ ಟು ದಿ ಡಿಸ್ಕನ್ಸ್ಬೇಕು. ಅವರು ಸಹಿತ ಏನಪ್ಪ ಅಂದರೆ ಇದೇ ಭಾಗದಲ್ಲಿ ತಮ್ಮ ಆಳ್ವಿಕೆಯನ್ನು ಮಾಡಿಕೊಡ್ತಕ್ಕಂಥ ವಿಶೇಷತೆಯನ್ನು ಕೂಡ ನಾವು ಗಮನಿಸ್ಬೋದು. ಅದನ್ನು ಹೇಳ್ತೀವಿ ನಾವು. ಬಾಬರನಿಂದ ಉದಯವಾಗಿರ್ತಕ್ಕಂಥ ಮೊಘಲ ಸಾಮ್ರಾಜ್ಯ ಜಹಾಂಗೀರ್ವರೆಗೆ, ಬಾಬರ್, ಹುಮಾಯೂನ್, ಅಕ್ಬರ್, ಶಹಜಾನ್ ಅಂತ ಹೇಳಿ, ಹೌದಾ, ಆಮೇಲೆ ಜಹಾಂಗೀರ್ನ ಕಾಲಾವಧಿಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಆಕಾಂಕ್ಷೆಗೆ ಒಳಪಟ್ಟ ಬಹುದೊಡ್ಡ ರಾಜ್ಯ ಮನೆತನಗಳು ಸಹಿತ ಈ ಭಾಗದಲ್ಲಿ ಆಗಿ ಹೋಗಿದ್ದು ಕೂಡ ಒಂದು ವಿಶೇಷತೆ ಅಂತ ಹೇಳ್ತೀವಿ. ಇನ್ನು ಈ ಕಾಲಾವಧಿಯಲ್ಲಿ ಈ ಭಾಗದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ವಿಶ್ವವಿದ್ಯಾಲಯಗಳು, ಅಟ್ ದ ಗ್ರೇಟ್ ದ ಯೂನಿವರ್ಸಿಟಿ ರೈಸಿಂಗ್ ಆನ್ ದಿಸ್ ಪ್ಲೇಸ್ ಆಫ್ ದ ಜಾಗ್ರಫಿಕಲ್ ಫೀಚರ್ಸ್ ಇನ್ ಇಂಡಿಯಾ ಅಂತ ಹೇಳಿ, ಭಾರತೀಯ ಭೌಗೋಳಿಕ ಲಕ್ಷಣದ ಈ ಭಾಗಗಳಲ್ಲಿ ಸಹಿತ ಒಂದು ಶಿಕ್ಷಣ ಕೇಂದ್ರದ ಪ್ರಸಾರ ಎಷ್ಟೊಂದು ಉನ್ನತ ಮಟ್ಟವಾಗಿತ್ತಪ್ಪ ಅಂತಂದರೆ ಅನೇಕ ವಿಶ್ವವಿದ್ಯಾಲಯ ಬೆಳವಣಿಗೆ ಅಷ್ಟೇ ಅಲ್ಲ, ಶಿಕ್ಷಣದ ಪ್ರಸಾರಕ್ಕೆ ಕೂಡ ಮಹತ್ವ ನೀಡತಕ್ಕಂಥ ಒಂದು ಅವಧಿ ಕೂಡ ಈ ಕಾಲಾವಧಿಯಲ್ಲಿ ಆಗಿತ್ತು. ಅದು ಯಾವುದಪ್ಪ ಅಂತಂದರೆ ಇಲ್ಲಿ ಕಾಶಿ ಅಂತ ಹೇಳಿ, ಇಟ್ ಇಸ್ ಒನ್ ಆಫ್ ದಿ ಗ್ರೇಟ್ ದ ಫೇಮಸ್ ಯೂನಿವರ್ಸಿಟಿ ಆನ್ ದಿ ಏನ್ಸೆಂಟ್ ಇಂಡಿಯಾ. ಕಾಶಿ, ನಳಂದ ವಿಶ್ವವಿದ್ಯಾಲಯ ಅಂಥೇಳಿ, ತಕ್ಷಶಿಲಾ ಅಂಥೇಳಿ, ಉಜ್ಜಯಿನಿ ಅಂಥೇಳಿ, ಆಮೇಲೆ ಸಾರನಾಥ, ವಾರಣಾಸಿ, ವಿಕ್ರಮಶೀಲ, ಇವೆಲ್ಲವೂ ಸಹಿತ ಆ ಕಾಲಾವಧಿಯಲ್ಲಿ ಈ ಭಾಗದಲ್ಲಿ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅತ್ಯಮೂಲ್ಯ ಕೊಡುಗೆಯನ್ನು ಕೊಟ್ಟಿದ್ದನ್ನು ಸಹಿತ ನಾವು ಎದುರು ನಡೀತಾರಪ್ಪ ಅಂತಂದರೆ ಈ ಒಂದು ಭೌಗೋಳಿಕ ಲಕ್ಷಣಗಳಿಂದ. ಇನ್ನು ಸಹಜವಾಗಿ ಏನಪ್ಪ ಅಂತಂದರೆ ಇಲ್ಲಿ ಪಾಟಲಿಪುತ್ರ ಅಂತ ನಗರ, ಮಗಧ, ಬನಾರಸ, ದೆಹಲಿ, ಆಗ್ರಾ, ಲಾಹೋರ್, ಅಲಹಾಬಾದ್, ಈ ಬಹುದೊಡ್ಡ ನಗರಗಳು ಸಹಿತ, ಪಟ್ಟಣಗಳು ಸಹಿತ ಬೆಳೆದದ್ದು ಒಂದು ವ್ಯಾಪಾರ ಕೇಂದ್ರವಾಗಿ ಆಗಲಿ, ಒಂದು ಪಾಶ್ಚಾತ್ಯದಲ್ಲಿ ಇರತಕ್ಕಂಥ ಸಂಪರ್ಕವೊಂದಾಗಲಿ, ಒಂದು ಸಾಮ್ರಾಜ್ಯದ ಮೇಲೆ ರೂಪಿಸಿಕೊಳ್ಳತಕ್ಕಂಥ ಒಂದು ಏನಪ್ಪ ಅಂದರೆ ಕೇಂದ್ರ ಸ್ಥಾನಗಳಾಗಲಿ, ಅವು ಸಹಿತ ಏನಪ್ಪ ಅಂತಂದರೆ ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥದ್ದು. ಒಂದದು ಪಾಟಲಿಪುತ್ರ, ಮಗಧ, ಬನಾರಸ, ಆಮೇಲೆ ಆಗ್ರಾ, ಲಾಹೋರ್, ಅಲಹಾಬಾದ್, ಈ ಪ್ರಮುಖ ನಗರಗಳ ಬೆಳವಣಿಗೆ ಸಹಿತ ಇದೇ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ ಅಂತ. ಇನ್ನು ಈ ಪ್ರದೇಶವು ಹೆಚ್ಚಾಗಿ ಏನಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ 12 ತಿಂಗಳು ತುಂಬಿ ಇರೋ ಕಾರಣಕ್ಕಾಗನೇ ಇಲ್ಲಿ ಮೂಲ ಉದ್ಯೋಗ ಯಾವುದಾಗಿತ್ತಪ್ಪ ಅಂತಂದರೆ ವ್ಯವಸಾಯ. ದ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆನ್ ದಿ ದಿಸ್ ಪ್ಲೇಸ್. ಅದು ಯಾವುದು? ಕೃಷಿ. ಇದ್ರ ಜೊತೆಗೆ ಏನಪ್ಪ ಕೃಷಿ ಆರಂಭವಾದ ನಂತರದಲ್ಲಿ ವ್ಯಾಪಾರ ವಾಣಿಜ್ಯಗಳ ಬೆಳವಣಿಗೆ ಆಗುತ್ತೆ. ಅವುಗಳಿಗೆ ಏನಪ್ಪ ಅಂದರೆ ಜಲ ಸಾರಿಗೆ ಆಗಲಿ, ರಸ್ತೆ ಆಗಲಿ, ರೈಲು ಸಾರಿಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಭೌಗೋಳಿಕ ಪ್ರದೇಶದ ಲಕ್ಷಣವು ಸಹಿತ ಇದನ್ನು ಒಳಗೊಂಡಿದೆ ಅಂತ. ಇನ್ನೆಲ್ಲಕ್ಕಿಂತ ಮಿಗಿಲ ಕೈಗಾರಿಕೆ ಬೆಳವಣಿಗೆ ಕೂಡ ಇದೊಂದು ಸಾರ್ಥಕವಾಗಿರ್ತಕ್ಕಂಥ ಜೀವನವಾಗಿದೆ. ಇನ್ನು ಎಲ್ಲಕ್ಕಿಂತ ಬಹಳ ಅಪರೂಪವಾಗಿರ್ತಕ್ಕಂಥ ಭಾರತೀಯ ಐತಿಹಾಸಿಕವಾಗಿರ್ತಕ್ಕಂಥ ಕದನಗಳು, ದ ಹಿಸ್ಟೋರಿಕಲ್, ದ ಡಿಸಿಷನ್, ದ ಬ್ಯಾಟಲ್ ಆನ್ ದಿ ಇಂಡಿಯಾ ಅಂತ ಹೇಳಿ, ಅವು ಯಾವುದಪ್ಪ ಅಂತಂದರೆ ಕುರುಕ್ಷೇತ್ರ, ಭಾರತದ ಮಹಾಭಾರತದ ಕಾವ್ಯಗಳನ್ನ ಪಡ್ಕೊಳ್ತಕ್ಕಂಥದ್ದು ಕುರುಕ್ಷೇತ್ರವಾಗಲಿ, ಝೇಲಂ ನದಿ ಕಣಿವೆಯಾಗಲಿ,
ಪಾನಿಪತ 3 ಪಾನಿಪತ ಕದನಗಳಾಗಲಿ, ಆಮೇಲೆ ತರೇನ ಕಾಳಗ ಆಗಲಿ, ಪ್ಲಾಸಿ ಕದನ ಆಗಲಿ, ಗೋಗ್ರಾ ಅಂತಕ್ಕಂಥ ಐತಿಹಾಸಿಕ ಒಂದು ಸಾಮ್ರಾಜ್ಯದ ಏಳಿಗೆ, ಒಂದು ಸಾಮ್ರಾಜ್ಯದ ಪತನಕ್ಕೆ ಕಾರಣೀಕೃತವಾಗಿರ್ತಕ್ಕಂಥ ಅನೇಕ ಯುದ್ಧಗಳು ಸಹಿತ ಈ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ ಅಂತೇಳಿ. ಹಾಗಾಗಿ ಎಲ್ಲಕ್ಕಿಂತಲೂ ಮಿಗಿಲ ಈ ಪ್ರದೇಶ ನಿಜವಾಗಿ ಏನಪ್ಪ ಅಂತಂದ್ರೆ ಜೈನ ಧರ್ಮವಾಗಲಿ, ಬೌದ್ಧ ಧರ್ಮಗಳ ಒಂದು ಜನ್ಮ ತಾಳ್ವಿಕೆಗೆ ಹೆಸರಾಗಿರ್ತಕ್ಕಂಥ ಪ್ರದೇಶವಾಗಿ ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿಗೂ ಸಹಿತ ಏನಪ್ಪ ಅಂತಂದ್ರೆ ಇದು ಕಾರಣೀಕೃತವಾಗಿರ್ತಕ್ಕಂಥದ್ದು. ಕಲೆ ಆಗಲಿ, ಸಾಹಿತ್ಯವಾಗಲಿ, ವಾಸ್ತುಶಿಲ್ಪವಾಗಲಿ, ಸಾಂಸ್ಕೃತಿಕ ವೈಭವದ ತಾಣಗಳು ಸಹಿತ ಈ ಕಾಲಾವಧಿಯಲ್ಲಿ ಬೆಳವಣಿಗೆ ಹೊಂದಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಜಾಗತಿಕ ವಿಶ್ವದಲ್ಲಿ ಅನೇಕ ಮಹಾನವಾದಿಗಳು ಈ ಪ್ರದೇಶಕ್ಕೆ ಏನಪ್ಪ ಅಂತಂದ್ರೆ ಭೇಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು. ಒಂದು ಮೆಗಾಸ್ತಾನಿಸ್ ಅಂತೇಳಿ ಜನಯವಾಗಿರ್ತಕ್ಕಂಥ ಚೀನಿಯ ಪಾಹಿಯಾನ ಅಂತಲಾಗಲಿ, ಹುಯಾನ್ ಸ್ಟ್ಯಾನ್ ಅಂತಾಗಲಿ, ಆಲ್ಬೆರುನಿ ಅಂತಕ್ಕಂಥ ಮಹಾನವಾದಿಗಳು ಸಹಿತ ಈ ಪ್ರದೇಶಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಅರಸ ಮನೆತನಗಳ ಒಂದು ಆಳ್ವಿಕೆಯ ಜೊತೆಗೇನೆ ಅವ್ರು ಹೊಂದಿರತಕ್ಕಂಥ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಜಾಗತಿಕ ವಿಶ್ವಮಟ್ಟಕ್ಕೆ ತಿಳುವಳಿಕೆ ಆಗಿರ್ತಕ್ಕಂಥ ಬರಹಗಳನ್ನು, ತಮ್ಮ ಅಭಿಪ್ರಾಯಗಳ ಲೇಖನಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳ ಸಹಿತ ಈ ಪ್ರದೇಶದಲ್ಲಿ ಆಗಿರೋದು ಕೂಡ ನಾವು ಕಂಡ್ಕೋಬಹುದು. ಹಾಗಾಗಿ ಭಾರತೀಯ ಭೌಗೋಳಿಕ ಲಕ್ಷಣಗಳಲ್ಲಿ ಉತ್ತರದ ನದಿ ಪ್ರದೇಶ ಇದು ಭಾರತದ ಹೃದಯ ಭಾಗ ಅಂತ ಕರೀತಾ ಇದ್ದಾರೆ. ಯಾಕೆ ಕೇಳಿದಾಗ ಇದು ಭಾರತೀಯ ರಾಜಕೀಯ ಸಾಂಸ್ಕೃತಿಕ ಜೀವನದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದು. ಇಲ್ಲಿ ಸುಮಾರು 12 ತಿಂಗಳು ಏನಪ್ಪ ಅಂದರೆ ನದಿಗಳು ತುಂಬಿ ಹರಿಯುವ ಕಾರಣಕ್ಕಾಗನೇ ಇಲ್ಲಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಫಲವತ್ತಾದ ಮಣ್ಣು ದೊರೆಯುವ ಕಾರಣಕ್ಕಾಗಿ ವ್ಯಾಪಾರ ವಾಣಿಜ್ಯ ಕೈಗಾರಿಕೆಗಳಾಗಲಿ, ರಸ್ತೆ ಆಗಲಿ, ರೈಲು ಸಂಚಾರ ಮಾರ್ಗಗಳಿಗೆ ಕೂಡ ಯೋಗ್ಯವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿದ್ದ ಕಾರಣಕ್ಕಾಗಿ, ಜೊತೆಗೆ ಏನಪ್ಪ ಅಂತಂದರೆ ಪ್ರಮುಖವಾಗಿ ಇಲ್ಲಿ ಹರಿತಕ್ಕಂಥ ನದಿಗಳ ಬಗ್ಗೆ ತಾವು ಗಮನ ಹರಿಸಬೇಕು. ಐತಿಹಾಸಿಕವಾಗಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳ ಬಗ್ಗೆ ಕೂಡ ತಾವು ಗಮನ ಹರಿಸಬೇಕು. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಆಳ್ವಿಕೆ ಮಾಡತಕ್ಕಂಥ ಪ್ರಮುಖ ರಾಜ್ಯ ಮನೆತನಗಳ ಬಗ್ಗೆ ತಾವು ಅಧ್ಯಯನ ಮಾಡಬೇಕು. ಸುಮಾರು 8 ಅಂಶಗಳನ್ನು ತಾವು ನೆನಪಿಟ್ಟುಕೊಂಡಿದ್ದೀ ಆದರೆ ಸಹಜವಾಗಿ ಏನಪ್ಪ ಅಂತಂದರೆ ಈ ಭಾರತೀಯ ಭೌಗೋಳಿಕ ಲಕ್ಷಣದ 2ನೇ ಅಂಶವನ್ನು ಸಹಿತ ತಾವೇನಪ್ಪ ಅಂದರೆ ಬರಲಿಕ್ಕೆ ಸಾಧ್ಯವಾಗಬಹುದು. ಭಾರತೀಯ ಭೌಗೋಳಿಕ ಲಕ್ಷಣದ 3ನೇ ಅಂಶ ಅದು ಯಾವುದು? ದ ಡೆಕ್ಕನ್ ವ್ಯಾಲ್ಯೂ ಅಂತ ಹೇಳಿ, ದಕ್ಕಣದ ಒಂದು ಪ್ರಸ್ಥಭೂಮಿ ಅಂಥೇಳಿ. ಇದು ಕೂಡ ಭಾರತೀಯ ಭೌಗೋಳಿಕ ಲಕ್ಷಣಗಳಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಹೌದಾ? ಯಾಕಂದರೆ ಈ ಪ್ರದೇಶ ನಿಜವಾಗಿ ಏನಪ್ಪ ಅಂತಂದರೆ ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರದವರೆಗೂ ಹಬ್ಬಿದೆ. This the Deccan, the plateau, the expression there, placement is the mountain of the Vindhya on the include the Kanyakumari. ವಿಂಧ್ಯ ಪರ್ವತದಿಂದ ಹಿಡ್ಕೊಂಡು ಕನ್ಯಾಕುಮಾರದವರೆಗೆ ಈ ಪ್ರದೇಶ ಏನಪ್ಪ ಅಂತಂದರೆ ಹಬ್ಬಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನರ್ಮದವಾಗಲಿ, ತಪದಿಯಾಗಲಿ ಈ ನದಿಗಳು ಪಶ್ಚಿಮಾಮುಖವಾಗಿ ಹರಿದು ಅವುಗಳೇನಪ್ಪ ಅಂತಂದರೆ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಇನ್ನು ಇಲ್ಲಿರ್ತಕ್ಕಂಥ ಮಹಾನದಿಯಾಗಲಿ ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ ಈ 4 ನದಿಗಳೇನಪ್ಪ ಅಂದರೆ ಈ ಪ್ರದೇಶದಿಂದ ಪೂರ್ವಾಭಿಮುಖವಾಗಿ ಹರಿದುಕೊಂಡು ಅವು ಎಲ್ಲಿ ಸೇರ್ತವಪ್ಪ ಅಂತಂದರೆ ಬಂಗಾಳದ ಕೊಲ್ಲಿಗೆ ಸೇರುತ್ತವೆ. ಹೌದಾ? ನೆನಪಿಟ್ಟುಕೊಳ್ಳಿ, ಈ ಭಾಗದ ನರ್ಮದಾ ಆಗಲಿ ತಪತಿ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿದುಕೊಂಡು ಅರಬ್ಬಿ ಸಮುದ್ರವನ್ನು ಸೇರಿದರೆ ಇಲ್ಲಿರ್ತಕ್ಕಂಥ ಮಹಾನದಿ ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ ಈ 4-5 ನದಿಗಳು ಪೂರ್ವಾಭಿಮುಖವಾಗಿ ಹರಿದುಕೊಂಡು ಅವು ಎಲ್ಲಿ ಸೇರ್ತಾವಪ್ಪ ಅಂತಂದರೆ ಬಂಗಾಳ ಕೊಲ್ಲಿಗೆ ಸೇರಿ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಹರಿದ್ವರ್ಣ ಕಾಡುಗಳು ಉಳ್ಳಿಕ್ಕೆ ಏನು ಕಾರಣ? ಇಲ್ಲಿ ತೇಗ ಆಗಲಿ, ಶ್ರೀಗಂಧವಾಗಲಿ, ಹೊನ್ನೆ ಮರಗಳ ದಟ್ಟವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಹೊಂದಿದ ಕಾರಣಕ್ಕಾಗಲೇ ಇಲ್ಲಿ ಬಹುದೊಡ್ಡವಾಗಿರ್ತಕ್ಕಂಥ ಹರಿದ್ವರ್ಣದ ಕಾಡುಗಳು ಈ ಪ್ರದೇಶದಲ್ಲಿ ಇರುವುದು ಕೂಡ ಒಂದು ವಿಶೇಷತೆ. ಪಾಶ್ಚಾತ್ಯರು ಈ ಭಾಗದಿಂದ ಭಾರತದ ಮೇಲೆ ದಾಳಿ ಮಾಡೋದು ಏನಪ್ಪ ಅಂತಂದರೆ ಅಸಾಧ್ಯವಾದ ಮಾತು. ಅಷ್ಟೊಂದು ಏನಪ್ಪ ಅಂದರೆ ದಟ್ಟವಾಗಿರ್ತಕ್ಕಂಥ ಅಭಯಾರಣ್ಯ ಇರುವ ಕಾರಣಕ್ಕಾಗಲಿ. ಹೌದಾ? ಸಾಕಷ್ಟು ಅದನ್ನು ಏನಪ್ಪ ಅಂದರೆ ಬಯಲು ಮಾಡಿ ದಾಳಿ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಆ ಕಾಲಾವಧಿಯಲ್ಲಿ ಯಾವ ಅರಸೊತ್ತಿಗೆ ಸಹಿತ ಏನಪ್ಪ ಅಂದರೆ ಸಾಧ್ಯವಾಗದೇ ಇರ್ತಕ್ಕಂಥದ್ದು.
ಇನ್ನು ಇಲ್ಲಿರ್ತಕ್ಕಂಥ ಪ್ರಮುಖ ಬೆಳೆಗಳು ಯಾವಪ್ಪ ಅಂತಂದರೆ ಚಹಾ ಅಂತ ಹೇಳಿ, ಕಾಫಿ ಮತ್ತು ರಬ್ಬರ್. ಈ ಮೂರು ಪ್ರದೇಶದ ಏನಪ್ಪ ಅಂದ್ರೆ ಬೆಳೆಗಳು ಈ ಕಾಲಾವಧಿಯಲ್ಲಿ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದರೆ ಬೆಳವಣಿಗೆ ಬಂದು ಒಂದು ಆರ್ಥಿಕವಾಗಿರ್ತಕ್ಕಂಥ ಬಲವನ್ನು ತಂದು ಕೊಡ್ತಕ್ಕಂಥ ಕೆಲಸಗಳಾಗಿ ಸಹಿತ ಇಲ್ಲಿ ಹೊರಹೊಮ್ಮುವುದನ್ನು ನಾವು ಗಮನಿಸಬಹುದು. ಇಲ್ಲಿ ವಿಶೇಷವಾಗಿ ಇಲ್ಲಿ ಕಾಡು ಪ್ರಾಣಿಗಳಾಗಲಿ ಪಕ್ಷಿಗಳ ಜೊತೆಗೆ ಖನಿಜ ಸಂಪತ್ತು, ನೈಸರ್ಗಿಕವಾಗಿ ದೊರೆತಕ್ಕಂಥ ಖನಿಜ ಸಂಪತ್ತುಗಳೆಂದು ಇದು ಒಂದು ಶ್ರೀಮಂತಿಕೆ ತಾಣವಾಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಭಾರತ ಶ್ರೀಮಂತ ರಾಷ್ಟ್ರ ಆಗಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಭಾರತೀಯ ನೈಸರ್ಗಿಕ ಸಂಪನ್ಮೂಲಗಳು. ಆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಈ ಖನಿಜ ಸಂಪತ್ತುಗಳು ಹೆಚ್ಚಾಗಿ ವಿದೇಶರ ಆಕರ್ಷಣೆ ಮಾಡಿ ಅವರನ್ನು ದಾಳಿಗೆ ಒಳಗಾಗಿದ್ದನ್ನು ಕೂಡ ನಾವು ಈಗಾಗಲೇ ಗಮನ ಹರಿಸಿದ್ದೀವಿ. ಆದರೆ ಈ ಕಾಲಾವಧಿಯಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆಗೇನೆ ಖನಿಜ ಸಂಪತ್ತಿನಿಂದ ಆದ ಕಾರಣಕ್ಕಾಗಿಯೇ ಈ ಪ್ರದೇಶ ಬಹಳ ಏನಪ್ಪ ಅಂದರೆ ಪ್ರಮುಖವಾಗಿತ್ತು ಅಂತ ಹೇಳಿದ್ರು. ಇನ್ನು ಭಾರತೀಯ ಅರಸೊತ್ತಿಗೀರು ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ದಕ್ಷಿಣ ಭಾರತದ ಮಹಾನ್ ಆಚಾರ್ಯ ವರ್ಗ ಅಂತ ಹೇಳ್ತೀವಿ ನಾವು. ಶಂಕರಾಚಾರ್ಯರು ಅಂತ ಹೇಳಿ, ರಾಮಾನುಜರು ಅಂತ ಹೇಳಿ, ಮಧ್ವಾಚಾರ್ಯರು ಅವರು ಸ್ಥಾಪನೆ ಮಾಡಿಕೊಳ್ತಕ್ಕಂಥ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತದ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಪುನರುತ್ಥಾನದ ಕಾಲವೂ ಸಹಿತ ಈ ಭಾಗದಲ್ಲಿ ಆಗಿರೋದು ಕೂಡ ಒಂದು ವಿಶೇಷತೆ ಅಂತ ಹೇಳಿ. ಇನ್ನು ಭಾರತೀಯ ಚರಿತ್ರೆಯಲ್ಲಿ ಪ್ರಾಚೀನ ರಾಜಕೀಯ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಳ್ತಕ್ಕಂಥ ರಂಗಸ್ಥಳವೂ ಕೂಡ ಯಾವುದಾಗಿತ್ತಪ್ಪ ಅಂತಂದರೆ ಈ ದಕ್ಕಣದ ಪ್ರಸ್ಥಭೂಮಿ ಅಂತೇಳಿ. ದ ಬಿಗ್ಗೆಸ್ಟ್ ಎಂಪೈರ್ ದ ರೈಸಿಂಗ್ ಆನ್ ದಿ ಡೆಕ್ಕನ್ ವ್ಯಾಲ್ಯೂ ಅಂತೇಳಿ. ಉದಾಹರಣೆಗಾಗಿ ಇವತ್ತಿನ ಕರ್ನಾಟಕದ ಮೆರಗನ್ನು ಮಾಡಿಕೊಳ್ತಕ್ಕಂಥ ಬಾದಾಮಿ ಚಾಲುಕ್ಯರಾಗಲಿ, ಚೋಳರಾಗಲಿ, ರಾಷ್ಟ್ರಕೂಟರಾಗಲಿ, ಸುಮಾರು 700 ವರ್ಷಗಳಿಗೆ ಆಳ್ವಿಕೆ ಮಾಡಿಕೊಳ್ತಕ್ಕಂಥ ಗಂಗರಾಗಲಿ, ಆಮೇಲೆ ಕದಂಬರಾಗಲಿ, ಚೇರರಾಗಲಿ, ಪಾಂಡ್ಯರಾಗಲಿ, ಈ ಎಲ್ಲ ರಾಜ್ಯ ಮನೆತನಗಳ ಬೆಳವಣಿಗೆ ಸಹಿತ ಈ ಕಾಲಾವಧಿಯಲ್ಲಿ ಆಗಿರೋದು ಕೂಡ ಒಂದು ವಿಶೇಷತೆ ಅಂತೇಳಿ. ಹಾಗಾಗಿ ಇಲ್ಲಿ ಈ ಎಲ್ಲ ರಾಜ್ಯ ಮನೆತನಗಳಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ಚಾಪನ್ನು, ಹೌದಾ, ದೇ ಆರ್ ಇಂಟ್ರೊಡ್ಯೂಸ್ ದ ನ್ಯೂ ಸ್ಟೈಲ್ಸ್ ಆಫ್ ದ ಕನ್ಸ್ಟ್ರಕ್ಷನ್ ಆಫ್ ದ ಟೆಂಪಲ್ ಅಂತೇಳಿ. ಒಂದು ದೇವಾಲಯದ ನಿರ್ಮಾಣ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶೈಲಿಯನ್ನು ಏನಪ್ಪ ಅಂದ್ರೆ ನಿಗದಿಪಡಿಸಿರ್ತಕ್ಕಂಥದ್ದು, ಒಂದು ಪರಿಚಯಿಸ್ತಕ್ಕಂತಹ ಒಂದು ಸಾರ್ಥಕ ಜೀವನ ಇಲ್ಲಿ ಯಾರಿಗೆ ಸಲ್ಲುತ್ತಪ್ಪ ಅಂತಂದರೆ ಅದು ಹೊಯ್ಸಳರು ಅಂತ ಹೇಳಿ. ಹಾಗಾಗಿ ಈ ದಕ್ಕಣ ಪ್ರಸ್ಥಭೂಮಿಯ ಕಲೆ ಮತ್ತು ಸಾಂಸ್ಕೃತಿಕ ಕೊಡುಗೆಗೆ ವಿಶೇಷತೆ ಯಾವುದಪ್ಪ ಅಂತಂದರೆ ವೇಸರ ಶೈಲಿಯ, ಈ ವೇಸರ ಶೈಲಿಯ ದೇವಾಲಯದ ನಿರ್ಮಾಣ ಈ ಭಾಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ. ಹಾಗಾಗಿ ಈ ವೇಸರ ಶೈಲಿ ಈ ಭಾಗದ ಒಂದು ಬಹುದೊಡ್ಡ ಸೃಷ್ಟಿ ಅಂತ ಹೇಳ್ತಾ ಇದೆ. ಹಾಗಾಗಿ ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಂಪಲ್ ಸೈಟ್ಸ್ ಆನ್ ದಿ ಏನ್ಸೆಂಟ್ ಇಂಡಿಯಾ. ಪ್ರಾಚೀನ ಕಾಲವನ್ನು ನೆನಪಿಟ್ಟುಕೊಡಿ, ಭಾರತ ಇತಿಹಾಸ ನಿರ್ಮಾಣ ಮಾಡುವಲ್ಲಿ ಏನಪ್ಪ ಅಂದರೆ ದ್ರಾವಿಡ ಶೈಲಿ ಅಂಥೇಳಿ, ನಾಗರ ಶೈಲಿ ಅಂಥೇಳಿ, ಆಮೇಲೆ ಬೇಸರ ಶೈಲಿ ಅಂತ, ಈ ಮೂರು ಶೈಲಿಯು ಭರತ ಭೂಮಿ ಇತಿಹಾಸದ ಅನೇಕ ದೇವಾಲಯಗಳಲ್ಲೇ ಆ ದೇವಾಲಯದ ಗೋಪುರಗಳ ಹಿಡ್ಕೊಂಡು ಅವರ ಕಟ್ಟಡಗಳ ಸಂಬಂಧವಾಗಿರ್ತಕ್ಕಂಥ ಮೇಲ್ಛಾವಣಿಯನ್ನು ಕೂಡ ಈ ಶೈಲಿ ನಿರ್ಮಾಣ ಮಾಡೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಭಾಗದಲ್ಲಿ ಬೇಸರ ಶೈಲಿ, ದೇ ಆರ್ ದ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ದ ಸ್ಟೈಲ್ಸ್ ಆಫ್ ದಿ ಬೇಸರ. ಭಾರತೀಯ ದೇವಾಲಯ ನಿರ್ಮಾಣದಲ್ಲಿ ಬೇಸರ ಶೈಲಿಯನ್ನು ಪರಿಚಯಿಸ್ತಕ್ಕಂಥ ಮೊದಲ ಅರಸೋತ್ತರು ಯಾರಪ್ಪ ಅಂತಂದರೆ ಹೊಯ್ಸಳರು ಅಂತ ಹೇಳ್ತೀವಿ. ಹೌದಾ? ಇನ್ನು ಇವೆಲ್ಲಕ್ಕಿಂತ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪ್ರಮುಖ ಶಿಕ್ಷಣ ಕೇಂದ್ರಗಳಾದವು. ವಿಚಾರದ ಇಂಪಾರ್ಟೆಂಟ್ ಎಜುಕೇಷನ್ ಸೆಂಟರ್ ಆನ್ ದಿ ಡೆಕ್ಕನ್ ವ್ಯಾಲ್ಯೂ ಅಂತ. ದಕ್ಷಿಣದ ಪ್ರಸ್ಥಭೂಮಿಯ ಪ್ರಮುಖ ಏನಪ್ಪ ಅಂದ್ರೆ ಶಿಕ್ಷಣ ಕೇಂದ್ರಗಳು. ಒಂದು ಕಂಚಿ ಅಂತ ಹೇಳಿ, ಪಲ್ಲವರ ಬಹುದೊಡ್ಡ ರಾಜಧಾನಿ. ಹೌದಾ? ಎರಡನೇದು ಏನಪ್ಪ ಅಂತಂದ್ರೆ ಬೆಳ್ಳೆಗಾವಿ ಅಂತ ಹೇಳಿ. ಈ ಕಂಚಿ ಮತ್ತು ಬೆಳ್ಳೆಗಾವಿಗಳು ಈ ಪ್ರದೇಶದ ಬಹುದೊಡ್ಡ ಏನಪ್ಪ ಅಂದ್ರೆ ಶಿಕ್ಷಣ ಕೇಂದ್ರಗಳು ಅಂತ ಹೇಳಿ. ಹಾಗಾಗಿ ಇದೊಂದು ಧಾರ್ಮಿಕವಾಗಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಕಾರಣೀಕರ್ತವಾಗಿತ್ತು. ಜೊತೆಗೆ ಅನೇಕ ರಾಜ್ಯ ಮನೆತನಗಳ ಸ್ಥಾಪನೆಗೆ ಒಂದು ರಂಗಸ್ಥಳವೂ ಆಗಿತ್ತು. ಬಹುದೊಡ್ಡವಾಗಿರ್ತಕ್ಕಂಥ ನದಿ ತಾಣಗಳಾಗಿದ್ದರಿಂದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳಿ ವರ್ಷ ಪೂರ್ತಿಗೂ ಏನಪ್ಪ ಅಂತಂದರೆ ಅಳಿಸಲಾದ ಸಿರಿ ಸಂಪತ್ತು ಖನಿಜಗಳನ್ನು ಹೊಂದಿರತಕ್ಕಂಥ ಏಕೈಕ ಪ್ರದೇಶವಾಗಿ ಇದು ಹೊರಹೊಮ್ಮಿದ್ದು ಕೂಡ ವಿಶೇಷತೆ ಅಂತ ಹೇಳ್ಬೋದು. ಹಾಗಾಗಿ ಈ ಎರಡು ಅಂಶಗಳ ಬಗ್ಗೆ ಭಾರತೀಯ ಭೌಗೋಳಿಕದ ಒಂದು ಹಿಮಾಲಯ ಪರ್ವತ, ಎರಡನೇದು ಏನಪ್ಪ ಅಂತಂದರೆ ಉತ್ತರದ ಬಯಲು ಪ್ರದೇಶ, ಮೂರನೇದು ದಕ್ಕಣದ ಪ್ರಸ್ಥಭೂಮಿ. ಈ ಮೂರು ಅಂಶಗಳ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸ್ಕೊಂಡು ಅದು ರೆಪ್ಯುಟೇಷನ್ ಮಾಡುತ್ತಾ ರೈಟಿಂಗ್ ಮಾಡಿದೆ ಆದರೆ ನೀವು ಸಹಜವಾಗಿ ಏನಪ್ಪ ಅಂತಂದರೆ ಹೆಚ್ಚಿನ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ. ಹೌದಾ? ಥ್ಯಾಂಕ್ ಯು.